ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕುಲ್ಕುಂದದ ಬಸವನ ಮೂಲೆಯ ಬಸವೇಶ್ವರ ದೇವಸ್ಥಾನದ ಸುತ್ತ ವಿಭೂತಿ ಭಸ್ಮ ಚೆಲ್ಲಿದ್ದು ಜನ ಆತಂಕಗೊಂಡಿದ್ದಾರೆ. ಬಸವನ ಮೂಲೆಯ ದೇವಸ್ಥಾನದ ಬಾಲವನದಿಂದ ನಾಗನಕಟ್ಟೆವರೆಗೆ ಈ ಭಸ್ಮ ಹರಡಿದೆ. ಮಾರ್ಚ್ 11ನೇ ತಾರೀಕು ಮುಂಜಾನೆ ಈ ಘಟನೆ ಕಂಡು ಬಂದಿದೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಜಾಗಟೆ, ಕೊಂಬು, ಕಹಳೆಯ ಶಬ್ದ ಕೇಳಿಸಿದೆಯಂತೆ. ನಂತರ ಗ್ರಾಮಸ್ಥರು ದೇವಸ್ಥಾನದ ಸ್ಥಳಕ್ಕೆ ಬಂದು ನೋಡಿದಾಗ ದೇವಸ್ಥಾನದ ಸುತ್ತಲೂ ಗರ್ಭಗುಡಿಯವರೆಗೆ ಭಸ್ಮ ಹಾಕಿರೋದು ಗೊತ್ತಾಗಿದೆ. ಇದು ಒಂದು ಕಡೆ ಅಚ್ಚರಿಗೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಯಾರಾದರೂ ಕಿಲಾಡಿಗಳು, ಕಿಡಿಗೇಡಿಗಳು ಈ ರೀತಿ ಮಾಡಿರಬಹುದೇ ಅನ್ನುವಂತಹ ಅನುಮಾನ ಕೂಡ ಇದೆ. ಇದೀಗ ಈ ಭಸ್ಮ ನೋಡೋಕೆ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕುಲ್ಕುಂದದ ಬಸವನ ಮೂಲೆಯ ಬಸವೇಶ್ವರ ದೇವಸ್ಥಾನದ ಸುತ್ತ ವಿಭೂತಿ ಭಸ್ಮವನ್ನ ಚೆಲ್ಲಿರುವಂಥದ್ದು, ಇದನ್ನ ಯಾರು ಚೆಲ್ಲಿದ್ದಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಗ್ರಾಸವಾಗಿರುವಂತಹ ವಿಚಾರ. ಯಾರಾದರೂ ಚೆಲ್ಲಿದ್ರೆ ಅದರ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಈಗ ಇಲ್ಲಿ ಚರ್ಚೆ ಆಗ್ತಾ ಇದೆ. ಜನ ಸ್ವಲ್ಪ ಆತಂಕಗೊಂಡಿದ್ದಾರೆ. ಯಾಕೆ, ಎಲ್ಲಿಂದ ಬಂತು ಈ ಭಸ್ಮ ಅಂತ. ಬಸವನ ಮೂಲೆಯ ದೇವಸ್ಥಾನದ ಬಾಲವನದಿಂದ ನಾಗನಕಟ್ಟೆವರೆಗೆ ಈ ರೀತಿಯ ಭಸ್ಮವನ್ನ ಚೆಲ್ಲಲಾಗಿದೆ. ಮಾರ್ಚ್ 11ರ ಮುಂಜಾನೆ ಈ ಘಟನೆಯಾಗಿದೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಜಾಗಟೆ, ಕೊಂಬು, ಕಹಳೆ ಶಬ್ದ ಕೂಡ ಕೇಳಿತ್ತು ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ನಂತರ ಗ್ರಾಮಸ್ಥರು ದೇವಸ್ಥಾನದ ಸ್ಥಳಕ್ಕೆ ಬಂದು ನೋಡಿದಾಗ ದೇವಸ್ಥಾನದ ಸುತ್ತಲೂ ಗರ್ಭಗುಡಿಯವರೆಗೆ ಭಸ್ಮ ಹಾಕಿರೋದು ಗೊತ್ತಾಗಿದೆ. ಇದು ಒಂದು ಕಡೆ ಅಚ್ಚರಿಗೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಯಾರಾದರೂ ಕಿಡಿಗೇಡಿಗಳು ಈ ರೀತಿ ಏನಾದರೂ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಇದೀಗ ಇದನ್ನು ನೋಡೋಕೆ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದಿಂದ ಏನಾಗಿದೆ ಅಂತ ನೋಡೋಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್, ಎಲ್ಲಿಂದ ಬಂತು ಭಸ್ಮ, ಯಾವ ಕಿಡಿಗೇಡಿಗಳು ಚೆಲ್ಲಿದ್ದನ್ನ? ಖಂಡಿತ ಅಮರ್ ಪ್ರಸಾದ್, ಏನು ಮಾರ್ಚ್ 11ನೇ ತಾರೀಕು ಈ ರೀತಿ ಒಂದು ಘಟನೆ ನಡೆದಿರೋಂಥದ್ದು ಏನು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕುಲ್ಕಂದದ ಬಸವಮೂಲೆ ಅಂತ ಏನೇ ಒಂದು ಗ್ರಾಮ ಇದೆ. ಸೊ ಈ ಬಸವಮೂಲೆಯ ಬಸವೇಶ್ವರ ದೇವಸ್ಥಾನ ಇದೊಂದು ಒಂದು ಪುರಾತನ ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಂದ್ರೆ ಚಿಕ್ಕದಾಗಿದ್ದ ದೇವಸ್ಥಾನನ ಇತ್ತೀಚೆಗೆ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರೆಲ್ಲ ಮುಂದಾಗಿದ್ರು. ಸೊ ಇದನ್ನ ಜೀರ್ಣೋದ್ಧಾರ ಕೂಡ ಮಾಡ್ತಾ ಇದ್ರು. ಸೊ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋಂಥದ್ದು. ಅಂದ್ರೆ ಇಲ್ಲಿ ನಾವು ವಿಜುವಲ್ಗಳಲ್ಲೂ ಕೂಡ ಗಮನಿಸಬಹುದು, ಏನು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ, ಆ ದೇವಸ್ಥಾನದ ಸುತ್ತ ಒಂದು ಭಸ್ಮ ಹಾಕಿರೋ ಮಾದರಿಯಲ್ಲಿ ಇರೋಂಥದ್ದು. ಅಂದ್ರೆ ಭಸ್ಮ ಇದೆ, ಆ ಭಸ್ಮನ ಇಡೀ ದೇವಸ್ಥಾನ ಸುತ್ತ ಹಾಕಿರುವಂತದ್ದು. ಅಂದ್ರೆ ಇಲ್ಲಿ ಊರಿನವರ ಪ್ರಕಾರ ಇದು ಒಂದು ಪವಾಡ ಅಂತ ಅವರ ವಾದ. ಆದ್ರೆ ಇಲ್ಲಿ ನಾವು ನೀಟಾಗಿ ನೋಡ್ಬೋದು, ಒಂದು ಕೈಯಿಂದ ನೀಟಾಗಿ ಭಸ್ಮವನ್ನು ದೇವಸ್ಥಾನದ ಸುತ್ತ ಒಂದು ಹಾಕಿರೋ ರೀತಿ ಕಾಣ್ತಾ ಇದೆ. ಮತ್ತೆ ಈ ಭಸ್ಮ ದೇವಸ್ಥಾನದ ಸುತ್ತುವರೆದು, ಅಂದ್ರೆ ದೇವಸ್ಥಾನ ಏನ್ ಜೀರ್ಣೋದ್ಧಾರ ಆಗ್ತಾ ಇದೆ, ಕಂಪ್ಲೀಟ್ ಈ ದೇವಸ್ಥಾನದ ಸುತ್ತುವರೆದಿದೆ. ಅದಾದ ನಂತರ ಆ ಭಸ್ಮದ ಜಾಡು ಇಟ್ಕೊಂಡು ಹೋದ್ರೆ, ಅದು ಎಲ್ಲಿಗೆ ಹೋಗಿದೆ ಅಂತ ನೋಡ್ಕೊಂಡು ಹೋದ್ರೆ ಆ ಭಸ್ಮ ಸೀದಾ ಅಲ್ಲೊಂದು ನಾಗರಕಟ್ಟೆ ಇದೆ. ಅಂದ್ರೆ ಸಾಮಾನ್ಯವಾಗಿ ಶಿವನ ದೇವಸ್ಥಾನದ ಸುತ್ತಮುತ್ತ, ಅಂದ್ರೆ ಎಲ್ಲಾ ದೇವಸ್ಥಾನದ ಸುತ್ತಮುತ್ತ ಈ ನಾಗರಕಟ್ಟೆ ಪ್ರತಿಷ್ಠಾಪನೆ ಆಗಿರುತ್ತೆ. ಸೊ ಈ ನಾಗರಕಟ್ಟೆ ಅದು ಕೂಡ ಪುರಾತನ ನಾಗರಕಟ್ಟೆ. ಈ ನಾಗರಕಟ್ಟೆಗೆ ಅಲ್ಲಿ ಹೋಗಿ ತಲುಪಿರೋ ಅಂತದ್ದು. ಅಂದ್ರೆ ಊರಿನವರ ವಾದ ಏನು ಅಂದ್ರೆ, ಈ ನಾಗರಕಟ್ಟೆಯಿಂದ ಪ್ರಾರಂಭವಾಗಿರುವ ಭಸ್ಮ ದೇವಸ್ಥಾನನ ಸುತ್ತುವರೆದಿದೆ ಅಂತ ಹೇಳಿ ಆ ಊರಿನವರು ಹೇಳ್ತಾ ಇರೋಂಥದ್ದು. ಮತ್ತೆ ಆ ಭಸ್ಮ ನಿಮಗೆ ಹೇಗ್ ಕಾಣ್ತು ಅಂತ ಹೇಳಿ ನಾವು ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳೋ ಅಂತದ್ದು ಏನು ಅಂದ್ರೆ, ಮುಂಜಾನೆ ಒಂದು 4 ಗಂಟೆ ಸುಮಾರಿಗೆ ಅಂದ್ರೆ ಜೋರಾಗಿ ಹೋಮ ಹವನ ಮತ್ತೆ ಕೊಂಬು ಕಹಳೆ ಏನ್ ಬಾರಿಸ್ತಾರೆ, ಹಿಂದಿನ ಕಾಲದಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು, ಆ ರೀತಿ ಒಂದು ಶಬ್ದ ಬಂತು. ಸೊ ಊರವರೆಲ್ಲ ನಾವು ಹೋಗಿ ನೋಡಿದಂತ ವೇಳೆ ಮುಂಜಾನೆ ಈ ರೀತಿ ಒಂದು ಭಸ್ಮ ಎಲ್ಲ ಹಾಕ್ಲಾಗಿತ್ತು ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇರೋಂಥದ್ದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಯಾರೋ ಇದನ್ನ ಬೇಕಾಗಿ ಮಾಡಿರೋಂಥದ್ದ, ಇಲ್ಲ ಯಾವ್ದೋ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡಿರೋಂಥದ್ದ ಅಂತ ಹೇಳಿ ಒಂದು ಅನುಮಾನ ಕಾಡ್ತಾ ಇದ್ರೆ. ಆದ್ರೆ ಇದು ಏನು ಕುಕ್ಕೆ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಇದರಿಂದ 10 ಕಿಲೋಮೀಟರ್ ದೂರದಲ್ಲಿಂದ ಅಂತ ಒಂದು ಗ್ರಾಮವಾಗಿದೆ. ಸೊ ಇದರಿಂದ ಸಾಮಾನ್ಯವಾಗಿ ನಾಗರಕಲ್ಲು ಅಲ್ಲೆಲ್ಲ ನಾಗಮಹಿಮೆ ಅಂತ ಹೇಳಿ ಎಲ್ಲ ಒಂದು ಪದ್ಧತಿ ಇರೋದ್ರಿಂದ ಸೊ ಇಲ್ಲಿ ನಾಗರಕಲ್ಲಿಂದ ನಾಗಮಹಿಮೆ ಆಗಿದೆ ಅಂತ ಹೇಳಿ ಜನರು ಇದನ್ನ ನಂಬಿದ್ದಾರೆ. ಸೊ ಸುತ್ತಮುತ್ತಲಿನ ಜನರು ಕೂಡ ಈ ರೀತಿಯ ಒಂದು ವಿಷಯ ಕೇಳಿ ಪವಾಡ ನಡೆದಿದೆ ಅಂತ ಹೇಳಿ ಅಲ್ಲಿಗೆ ಬಂದು ಆಗಮಿಸಿ ಅಲ್ಲಿ ಎಲ್ಲ ನೋಡ್ತಾ ಇರೋಂಥದ್ದು. ಮತ್ತೆ ಅಲ್ಲಿ ಈ ಭಸ್ಮ ಇದೆ, ಇದು ಸುಗಂಧ ದ್ರವ್ಯ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆ ಭಸ್ಮ ತುಂಬಾ ಸ್ಮೆಲ್ ಇದೆ, ತುಂಬಾ ಚಂದ ಇರೋ ಸ್ಮೆಲ್ ಇದೆ ಅಂತ ಹೇಳಿ ಒಂದು ಮಾಹಿತಿ ಸಿಕ್ಕಿರೋಂಥದ್ದು. ಸೊ
ಅದರಿಂದ ಆ ಭಸ್ಮವನ್ನ ಏನು ಬಿದ್ದಿದೆ ಆ ಭಸ್ಮವನ್ನ ಕಲೆಕ್ಟ್ ಮಾಡಿ ಎಲ್ಲ ಹಣೆಗಿಟ್ಕೊಂಡು ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದಾರೆ ಸದ್ಯಕ್ಕೆ. ಆದ್ರೆ ಭಕ್ತರು ಸಾಗರೋಪಾದಿಯಲ್ಲೇ ಇಲ್ಲಿಗೆ ಬರ್ತಾ ಇದ್ದಾರೆ, ಏನೋ ಪವಾಡ ನಡೆದಿದೆ ಅನ್ಕೊಂಡು ಈ ರೀತಿ ಬರ್ತಾ ಇರೋಂಥದ್ದು. ಸದ್ಯ ಈ ಗ್ರಾಮಸ್ಥರು ಎರಡು ಒಂದು ವಾದವನ್ನು ಮಾಡ್ತಾರೆ. ಏನಾದ್ರೆ ಒಂದು ಪವಾಡ ನಡೆದಿದೆ ಅಂತ ಹೇಳಿ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಯಾರೋ ಬಂದು ಇಲ್ಲಿ ಹೋಮ ಹವನ ಪೂಜೆ ಎಲ್ಲ ಮಾಡಿದ್ದಾರೆ ಬೆಳಗಿನ ಜಾವ ಅಂತ ಹೇಳಿ ಕೆಲವರು ಒಂದು ವಾದ. ಯಾಕೆಂದ್ರೆ ಅಲ್ಲಿ ಜೋರಾದ ಶಬ್ದವನ್ನು ನಾವು ಬೆಳಗಿನ ಜಾವ 4 ಗಂಟೆಯಲ್ಲಿ ಕೇಳಿದೀವಿ. ಅಲ್ಲಿ ಜಾಗಟೆ, ಕೊಂಬು, ಕಹಳೆ ಇದನ್ನೆಲ್ಲ ಮೊಳಗಿಸುವ ಮೂಲಕ ಒಂದು ಪೂಜೆಯನ್ನು ಮಾಡಿ ಹೋಗಿದ್ದಾರೆ ಅಂತ ಹೇಳಿ ಸುತ್ತಮುತ್ತ ಹುಡುಕ್ಲಾಗ್ತಾ ಇದೆ. ಯಾವ್ದಾದ್ರು ಪೂಜೆ ಮಾಡಿರುವಂತ ಜಾಗ ಯಾವ್ದಾದ್ರು ಇದೆಯಾ ಅಂತ ಹೇಳಿ ಸುತ್ತಮುತ್ತ ಕೂಡ ಹುಡುಕ್ಲಾಗ್ತಾ ಇದೆ. ಸದ್ಯ ಅದೇನೇ ಇದ್ರು ಇವಾಗ ಗ್ರಾಮಸ್ಥರಲ್ಲಿ ಒಂದು ಬಲವಾದ ನಂಬಿಕೆ ಏನು ಅಂತಂದ್ರೆ, ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ, ಈ ಜೀರ್ಣೋದ್ಧಾರಕ್ಕೆ ಏನು ನಾಗ ಮಹಿಮೆ ತೋರಿದ್ದಾನೆ ಅಂತ ಹೇಳಿ ಜನರು ಈ ನಂಬಿರುವಂತದ್ದು. ನಾಗ ಒಂದು ಭಸ್ಮವನ್ನು ಸುತ್ತ ದೇವಸ್ಥಾನದ ಸುತ್ತ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಇಲ್ಲಿ ಬರಬಾರ್ದು ಅಂತ ಹೇಳಿ ಈ ರೀತಿ ಮಾಡಿರೋದು ಅಂತ ಹೇಳಿ ಜನರು ಒಂದು ನಂಬಿರುವಂತದ್ದು. ಈ ರೀತಿ ಅದೇ ರೀತಿ ಒಂದು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಎಲ್ಲ ಕೂಡ ಇವರು ಅದೇ ರೀತಿಯ ಒಂದು ಪ್ರಚಾರವನ್ನ ಮಾಡ್ತಾ ಇರೋಂಥದ್ದು. ಆದ್ರೆ ಇಲ್ಲಿ ಇನ್ನೂ ಒಂದು ಕೆಲವೊಂದು ವಿಚಾರವಾದಿಗಳು ಹೇಳುವಂತದ್ದು ಏನು ಅಂದ್ರೆ, ಇಲ್ಲಿ ಯಾವುದೇ ರೀತಿ ಪವಾಡ ನಡೆದಿಲ್ಲ, ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದೆ. ಸೊ ಈ ಜೀರ್ಣೋದ್ಧಾರ ಸರಿಯಾದ ರೀತಿಯಲ್ಲಿ ಆಗ್ಲಿ, ಮತ್ತೆ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗ್ಲಿ ಅಂತ ಹೇಳಿ ಈ ರೀತಿ ಒಂದು ಗ್ರಾಮಸ್ಥರು ಯಾಕೆ ಮಾಡಿರಬಾರ್ದು ಭಸ್ಮ ಹಾಕಿ ಅಂತ ಹೇಳಿ ಒಂದು ಮಾಹಿತಿ ಕೇಳಿ ಬರ್ತಾ ಇರೋದು. ನಿಜ ಪೃಥ್ವಿ, ಮತ್ತೆ ಮಾತಾಡ್ತೀನಿ. ಈಗ ಸ್ಥಳೀಯರಾಗಿರುವಂತ ಲೋಕೇಶ್ ಇದಾರೆ. ಲೋಕೇಶ್, ಯಾರು ಭಸ್ಮ ಹಾಕಿರೋದು ಈ ರೀತಿ ದೇವಸ್ಥಾನದ ಸುತ್ತ, ಯಾಕಾಗಿ? ಲೋಕೇಶ್ ಕೇಳಿಸ್ತಾ ಇದೆಯಾ? ಹಲೋ ಲೋಕೇಶ್. ಲೋಕೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಲೋಕೇಶ್ ಕೇಳಿಸ್ತಾ ಇದೆಯಾ ಲೋಕೇಶ್? ಈ ದೇವಸ್ಥಾನದ ಸುತ್ತ ಭಸ್ಮ ಎಲ್ಲಿಂದ ಬಂತು, ಯಾರು ಹಾಕಿದ್ದು, ಯಾಕಾಗಿ ಲೋಕೇಶ್? ಏನಂದ್ರೆ ಮೊನ್ನೆ ದಿವಸ ಸರ್ ಬೆಳಗಿನ ಜಾವ 4 ಗಂಟೆ ಅಂದಾಜಿಗೆ ದೇವಳದ ಪರಿಸರದಿಂದ ಜಾಗಟೆ, ಕೊಂಬು, ವಾದ್ಯ, ಶಬ್ದ ಹಾಗೂ ಈ ಬಾಂಬು ಸಿಡಿದ ಬಾಂಬ್ ಅಂದ್ರೆ ಕದಿನಿ ಅಂತ ಇಲ್ಲಿಗೆ ಅದು ಸಿಡಿದ ಶಬ್ದ ಕೇಳಿ ಬಂತು. ಹಲೋ, ಕೇಳಿಸ್ತಾ ಇದೆ, ಹೇಳಿ ಲೋಕೇಶ್. ಬಾಂಬು ಅದೇ ಕದಿನಿ ಸಿಡಿದ ಶಬ್ದ ಬಂತು. ಆ ನಂತರ ಬೆಳಗಾದ ನಂತರ ದೇವಸ್ಥಾನಕ್ಕೆ ಮಾಮೂಲಿಯಂತೆ ಕೆಲಸಕ್ಕೆ ತೆರಳುವಾಗ ಅಲ್ಲಿ ದೇವಳದ ಸುತ್ತಲೂ ಭಸ್ಮ, ಹಳೆಯ ಗುಡಿ ಇದೆ, ಹಳೆಯ ಗುಡಿಯ ಸುತ್ತಲೂ ಭಸ್ಮ ಒಂದು ಲೈನ್ ಆಗಿ ನೀಟಾಗಿ ಒಂದು ಲೈನ್ ಆಗಿ ಹಾಕಿಕೊಂಡು ಹೋದಂತ ದೃಶ್ಯ ಕಂಡು ಬಂತು. ಅಲ್ಲದೆ ಅದರ ಪಕ್ಕದ ನಾಗನ ಕಟ್ಟೆ ಇದೆ, ದೇವಳದಕ್ಕೆ ಸಂಬಂಧಪಟ್ಟ ನಾಗನ ಕಟ್ಟೆ ಇದೆ, ಅಲ್ಲಿಗೂ ಭಸ್ಮವನ್ನು. ಇದು ಯಾರೋ ಹಾಕಿರೋದಲ್ವಾ ಲೋಕೇಶ್ ಅವರೇ? ಅದು ಅಲ್ಲ, ಅದನ್ನು ಯಾರು ನೋಡಿಲ್ಲ ಸರ್. ಯಾರು ಹಾಕಿದ್ರ ಏನಂತ ನೋಡಿಲ್ಲ. ಅಂದ್ರೆ ಬೆಳಗಿನ ಜಾವ ಹಾಕಿರೋದು. ಅಂದ್ರೆ ಅದು ದೇವರ ಪವಾಡ ಅಂತೇಳಿ ಎಲ್ಲ ಮಾತಾಡ್ಕೊಳ್ತಾರೆ. ಅದನ್ನು ಕಂಡವರು ಯಾರು ಇಲ್ಲ. ಕಂಡವ್ರು ಯಾರಿಲ್ಲ ಅಂದ್ರೆ ಬೆಳಗಿನ ಜಾವ 4 ಗಂಟೆಗೆಲ್ಲ ಮಲಗಿರ್ತಾರೆ, ಅದಕ್ಕೋಸ್ಕರ ಕಂಡಿಲ್ಲ ಅಷ್ಟೇ. ಯಾರೋ ಹಾಕಿ ಹೋಗಿರೋದು ಲೋಕೇಶ್. ಹೇಳ್ತಾರ ಬೆಳಗಿನ ಜಾವ 4 ಗಂಟೆಗೆ ಹಾಕಿರೋದ್ರಿಂದ ಯಾರು ನೋಡಿಲ್ಲ ಅಷ್ಟೇ. ಅಲ್ಲ, ಹಾಕಿದಾರ ಏನಂತ ಗೊತ್ತಿಲ್ಲ. ಅದು ಏನಂತ ಹೇಳಕ್ಕಾಗಲ್ಲ ಸರ್. ದೇವರ ಪವಾಡವ ಅಥವಾ ಯಾರಾದ್ರೂ ಹಾಕಿದ್ರ ಅಂತ ಅದನ್ನ ಹೇಳಕ್ಕಾಗಲ್ಲ. ಅಲ್ಲಿನ ಜನರ ನಂಬಿಕೆ ಏನಂದ್ರೆ, ಇದು ದೇವರ ಪವಾಡವೇ ಎಂದುಕೊಂಡು ಒಂದು ಮಾತು ಕೇಳಿ ಬಂದಿದೆ. ಈ ಹಿಂದೆ ಪ್ರಶ್ನೆ ದೇವಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲಿ ಈ ಜ್ಯೋತಿಷ್ಯರಲ್ಲಿ ಪ್ರಶ್ನೆಯನ್ನು ಇಟ್ಟಾಗ ಈ ರೀತಿಯ ಒಂದು ಘಟನೆ, ಏನಾದ್ರೂ ಒಂದು ವಿಶೇಷವಾದ ಘಟನೆ ನಡೆಯುತ್ತದೆ ಅಂತಕೊಂಡು ಅವರು ತಿಳಿಸಿದ್ರಂತೆ. ಓಕೆ, ಇದೆಲ್ಲ ಯಾರೀಗ ಸ್ಪ್ರೆಡ್ ಮಾಡ್ತಾ ಇರೋದಲ್ಲಿ ಈ ತರದೆಲ್ಲ ಟಾಕ್ಸ್ನ? ಏನ್ ಸರ್, ಈ ತರದೆಲ್ಲ ವಿಚಾರಗಳನ್ನಲ್ಲಿ ಸ್ಪ್ರೆಡ್ ಮಾಡ್ತಿರೋದು ಯಾರು? ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಡಳಿತ ಮಧ್ಯಸ್ಥರಿದ್ದಾರೆ, ಸಂಬಂಧಪಟ್ಟ ಅಧ್ಯಕ್ಷರಿದ್ದಾರೆ, ಅವರ ಮುಖಾಂತರ ಇದು ನಡೀತಾ ಇರೋದು. ಎಸ್, ಧನ್ಯವಾದ ಲೋಕೇಶ್. ಎಸ್, ಥ್ಯಾಂಕ್ ಯು ಲೋಕೇಶ್, ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ. ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಆಗಿರುವಂತಹ ಘಟನೆ, ದೇವಸ್ಥಾನದ ಸುತ್ತಲೂ ಕೂಡ ಭಸ್ಮವನ್ನು ಎಳೆಯಲಾಗಿದೆ. ಇದು ಈಗ ಅಲ್ಲಿನ ಜನರಿಗೆ ಈಗ ಸಾಕಷ್ಟು ಅಚ್ಚರಿಗೆ, ಕುತೂಹಲಕ್ಕೆ ಹಾಗೂ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಇದು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಬಹುಶಃ ದೇವರ ಪವಾಡದಿಂದ ಈ ರೀತಿ ಆಗಿರಬೇಕು ಅನ್ನುವಂತಹ ಒಂದು ಮಾತನ್ನು ಅಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಸುತ್ತಮುತ್ತಲ ಗ್ರಾಮಗಳ ಜನ ಕೂಡ ಅಲ್ಲಿಗೆ ಆಗಮಿಸಿ ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂತಹ ಭಸ್ಮವನ್ನು ತೆಗೆದು ತಮ್ಮ ಹಣೆಗೆ ಇಟ್ಟು ಭಕ್ತಿಯನ್ನು ಕೂಡ
ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಲೋಕೇಶನ್ ಅವರು ಕೂಡ ಗ್ರಾಮಸ್ಥರು ಮಾತನಾಡ್ತಾ ಇದ್ರು. ಕೆಲ ದಿನಗಳ ಹಿಂದೆ ಜ್ಯೋತಿಷ್ಯವನ್ನ ಕೇಳಿದಾಗ ಸಮಥಿಂಗ್ ಏನಾದರೂ ವಿಚಿತ್ರವಾದಂತಹ ಘಟನೆ ನಡೆಯುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಅದರಂತೆ ಈ ರೀತಿಯ ಘಟನೆ ಆಗಿದೆ. ಇದು ಪವಾಡ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನ ಜನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಕೆಲವಷ್ಟು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೂಡ ಮಾಹಿತಿಯನ್ನು ಕೊಡ್ತಾ ಹೇಳ್ತಾ ಇದ್ರು, ಇದು ಆ ಗ್ರಾಮಸ್ಥರು ಹಾಗೂ ಭಕ್ತರ ಮಾತಾದರೆ ಕೆಲ ವಿಚಾರವಾದಿಗಳು ಇದನ್ನ ಅಲ್ಲಗಳಿತಾ ಇದ್ದಾರೆ. ಯಾರೋ ನೀಟಾಗಿ ಇದನ್ನ ಕೈಯಲ್ಲಿ ಪೌಡರ್ ತಂದು ಎಳೆದಿರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡಿರಬಹುದು ಅನ್ನುವಂಥ ಅಭಿಪ್ರಾಯವನ್ನ ವಿಚಾರವಾದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕೂಡ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ದೇವಸ್ಥಾನದ ಸುತ್ತ ಭಸ್ಮ ಕಾಣಿಸಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಇದು ಕುಲ್ಕುಂದ ಅನ್ನುವಂತಹ ಗ್ರಾಮ. ಈ ಗ್ರಾಮದ ಬಸವನ ಮೂಲೆಯ ಬಸವೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತ ಈ ರೀತಿ ವಿಭೂತಿ ಭಸ್ಮವನ್ನು ಚೆಲ್ಲಲಾಗಿರುವಂಥದ್ದು. ಬಸವನ ಮೂಲೆಯ ದೇವಸ್ಥಾನದ ಮುಂಭಾಗದಿಂದ ನಾಗನ ಕಟ್ಟೆ ಹೊಂದಿದೆ. ಆ ನಾಗನ ಕಟ್ಟೆವರೆಗೂ ಕೂಡ ಈ ಭಸ್ಮವನ್ನು ಅಲ್ಲಿ ಸ್ಪ್ರೆಡ್ ಮಾಡಲಾಗಿರುವಂಥದ್ದು. ಮಾರ್ಚ್ 11ರ ಮುಂಜಾನೆ ಈ ಘಟನೆಯಾಗಿದೆ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಸುಮಾರಿಗೆ ಈ ಘಟನೆ ಅಲ್ಲಿ ಸಂಭವಿಸಿದೆ. ಗ್ರಾಮಸ್ಥರು ದೇವಸ್ಥಾನದ ಸ್ಥಳಕ್ಕೆ ಬಂದು ನೋಡಿದಾಗ ಈ ರೀತಿಯಾದಂತಹ ಭಸ್ಮ ಬಿದ್ದಿರೋದು ಅಲ್ಲಿ ಅವರ ಕಣ್ಣಿಗೆ ಬಿದ್ದಿದೆ. ಇದು ಒಂದು ಕಡೆ ಅಚ್ಚರಿಗೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಯಾರಾದರೂ ಈ ರೀತಿ ಮಾಡಿರಬಹುದಾ ಅನ್ನುವಂಥ ಅನುಮಾನ ಕೂಡ ಸ್ಥಳೀಯರನ್ನ ಕಾಡ್ತಾ ಇದೆ. ಈಗ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ಈಗ ಗೊತ್ತಾಗಿರ್ಬೋದು ನಿಮಗೆ, ಈ ರೀತಿ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಒಂದು ದೇವಸ್ಥಾನದ ಸುತ್ತ ಭಸ್ಮದ ಗೆರೆಯನ್ನು ಎಳೆಯಲಾಗಿದೆ. ಜನ ಹೇಳ್ತಿದ್ದಾರೆ ಇದು ಯಾರು ಎಳೆದಿದ್ದಲ್ಲ, ಪವಾಡ ಅಂತ. ವಿಚಾರವಾದಿಗಳು ಹೇಳ್ತಿದ್ದಾರೆ ಯಾರೋ ಕೈಯಲ್ಲಿ ಎಳೆದಿದ್ದಾರೆ ಅಂತ. ಸೊ ತಮ್ಮ ಒಪಿನಿಯನ್ ಏನು ಈ ಬಗ್ಗೆ ಅಂತ? ನಾನು ಕೂಡ ವಿಜುವಲ್ಸ್ ನೋಡ್ತಾ ಇದ್ದೆ. ವಿಜುವಲ್ಸ್ ನೋಡಿದ್ರೆ ಅದೊಂದು ಪವಾಡದ ತರ ಕಾಣೋದಿಲ್ಲ. ಅದು ನಿಜ ನಿಜ. ಅದು ಕೂಡ ಗುರು ಉದ್ದೇಶ ಪೂರ್ವಕವಾಗಿ ಅತ್ಯಂತ ಕ್ರಮಬದ್ಧವಾಗಿ ಎಳೆದಿರೋಂಗೆ ಕಾಣುತ್ತೆ. ನಿಜ. ಸಾಮಾನ್ಯವಾಗಿ ಪ್ರಕೃತಿಯ ವಿಸ್ಮಯಗಳಲ್ಲಿ ಅಕಸ್ಮಾತ್ ಏನಾದ್ರೂ ಭಸ್ಮ ಬಂದ್ರೆ ಯಾವುದೋ ಒಂದು ಗುಡ್ಡೆಯಾಗಿ ಒಂದು ಭಾಗದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಹೊರತು ಈ ರೀತಿ ಕಾಣಿಸ್ಕೊಂಡಿರೋದನ್ನ ನಾನೆಲ್ಲೂ ಕೇಳಿಲ್ಲ, ನೋಡಿಲ್ಲ. ಕೆಲವೊಮ್ಮೆ ಪವಾಡಗಳನ್ನ ಹೇಳುವಂತಹ ಜನ ಎಲ್ಲೋ ಒಂದು ಕಡೆ ಒಂದೇ ಭಾಗದಲ್ಲಿ ಸ್ವಲ್ಪ ಭಸ್ಮ ಕೆಳಗಡೆ ಬಿದ್ದಿರೋದು, ಅಥವಾ ಒಂದು ಏನು ಜ್ವಾಲಾಮುಖಿಯ ಭೂಮಿಯಲ್ಲಿ ಒಳಗಡೆ ಇರುವಂತಹ ಭಸ್ಮಗಳ ಆಚೆಗೆ ಬಂದಿರೋದು ಗುಡ್ಡೆಯ ಮೂಲಕ, ಆಮೇಲೆ ಹಾರಿರೋದು, ಎಲ್ಲ ಕಡೆ ಬಿದ್ದಿರುವಂತಹದ್ದು ಈ ತರದ್ದೆಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲಿಯೂ ಕೂಡ ಇಂತಹದ್ದೆಲ್ಲ ಇದೆ. ಆದ್ರೆ ಇದನ್ನ ನೋಡಿದ್ರೆ ಇದು ಒಂದು ರಂಗೋಲಿಯನ್ನ ಅಥವಾ ಗೆರೆಯನ್ನ ಎಳೆದ ಹಾಗೆ ಪಕ್ಕ ಒಂದು ರೌಂಡ್ ನ ಎಳೆದಿದ್ದಾರೆ. ಅದರಿಂದ ಇದನ್ನ ಸ್ವಲ್ಪ ಕಷ್ಟ ಪವಾಡ ಅಂತ ನಂಬೋದು. ಯಾವ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಜನ ಅಂತ? ಸಾಮಾನ್ಯವಾಗಿ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ನಮ್ಮ ದೇವಾಲಯಗಳು ಹೆಚ್ಚು ಪವಾಡದಿಂದ ಕೂಡಿವೆ ಅಂತ ಹೇಳೋದ್ರಿಂದ ಹೆಚ್ಚು ಜನ ಬರ್ಬೋದೇನೋ ಅನ್ನುವಂತಹ ಒಂದು ಆಸಕ್ತಿ, ಮತ್ತು ಎಲ್ಲ ದೇವಾಲಯಗಳು ಈಗಾಗಲೇ ಪವಿತ್ರವಾದಂತಹ ಪ್ರಸಿದ್ಧವಾದ ದೇವಾಲಯಗಳಿಗೆ ಸಮನಾಗಿ ಈ ದೇವಾಲಯವನ್ನು ಮಾಡಬೇಕು ಅನ್ನುವಂತಹ ಭಾವನೆಗಳು ಇದೆಲ್ಲ ಇರಬಹುದು. ಇದರಲ್ಲಿ ಆರ್ಥಿಕ ಕಾರಣಗಳು ಇರ್ಬೋದು, ಇಲ್ಲ ಅಲ್ಲಿನ ಕೇವಲ ಇದನ್ನ ಪ್ರಸಿದ್ಧಿ ಮಾಡಬೇಕು ಅನ್ನುವಂತಹ ಕಾರಣಗಳು ಇರ್ಬೋದು. ಆದ್ರೆ ಇದನ್ನ ಸ್ಪಷ್ಟವಾಗಿ ನೋಡಿದ್ರೆ ಇದು ಖಂಡಿತವಾಗಿಯೂ ಇದು ಪವಾಡದ ತರ ನನಗಂತೂ ಕಾಣಿಸೋದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತ ನಿಜ. ದೃಶ್ಯ ನೋಡಿದ್ರೆ ಹಾಗೆ ಅನ್ಸುತ್ತೆ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ. ಮತ್ತೆ ಇನ್ನೊಂದೇಂತ ಅಂತಂದ್ರೆ ಜಾಗಟೆಯ ಶಬ್ದ ಕೇಳಿಸ್ತು, ಗಂಟೆಯ ಶಬ್ದ ಕೇಳಿಸ್ತು, ಇದೆಲ್ಲವನ್ನು ಜನ ಹೇಳ್ತಾರೆ. ಲಾಸ್ಟ್ ವೀಕ್ ಬಳ್ಳಾರಿಯಲ್ಲಿ ಕೂಡ ಆಗಿತ್ತು, ನಾವು ಅದೇ ವಿಚಾರ ಲಾಸ್ಟ್ ವೀಕ್ ಕೂಡ ಮಾತಾಡಿದ್ವಿ. ಬಳ್ಳಾರಿಯಲ್ಲಿ ಕೂಡ ನಾನು ಅದನ್ನ ಮಾತಾಡಿದ್ದೆ. ಏನು ಅಂತ ಕೇಳಿದ್ರೆ ಎಲ್ಲರೂ ನಾವು ನೋಡಿದ್ವಿ ಅಂತ ಹೇಳ್ತಾರೆ. ಶಬ್ದವನ್ನ ನೋಡೋದಕ್ಕೆ ಸಾಧ್ಯವಿಲ್ಲ, ಕೇಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನೀನು ಕೇಳಿದೀಯನಪ್ಪಾ ಅಂತ ಕೇಳಿದ್ರೆ ಇಲ್ಲ ನಾನ್ ಕೇಳಿಲ್ಲ ಅವ್ರು ಹೇಳಿದ್ರು ಅಂತಾರೆ. ಸೊ ಅಲ್ಟಿಮೇಟ್ಲಿ ನೀವೆಲ್ಲರನ್ನೂ ಹುಡುಕೊಂಡು ಹೋದಾಗ ಯಾರು ಕೂಡ ನಾನ್ ಕೇಳಿದೆ ಅಂತ ಒಪ್ಕೊಳ್ಳೋದಿಲ್ಲ. ಕೇಳಿದವರಾದ್ರೂ ಯಾರು ನಾನ್ ಬಂದು ಎದುರುಗಡೆ ನಿಂತ್ಕೊಂಡು ಇಲ್ಲ ನಾನ್ ಕೇಳಿಸ್ಕೊಂಡಿದೀನಿ, ನನಗೆ ಇದು ಕನ್ಫರ್ಮ್ ಆಗಿದೆ, ನಾನ್ ಗ್ಯಾರಂಟಿ ನಂಬ್ತೀನಿ ಅಂತ ಹೇಳುವಂತಹ ವ್ಯಕ್ತಿಗಳೇ ಇರೋದಿಲ್ಲ ಈ ತರದ ಪ್ರಸಂಗಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟೇ. ಆದ್ರಿಂದಾಗಿ ಇವುಗಳಿಗೆಲ್ಲ ಅಷ್ಟು ಹೆಚ್ಚು ಮಹತ್ವವನ್ನ ಕೊಡದೆ ಒಂದು ಮಾತ್ರ ಸತ್ಯ, ಭಗವಂತನ
ಒಂದು ಶಕ್ತಿ ಅಥವಾ ಭಗವಂತ ಎಲ್ಲಾ ಕಡೆಯೂ ಇದ್ದಾನೆ. ಹೌದು. ಏಕಮಾತ್ರ ದೇವ, ಅವನು ಬಸವೇಶ್ವರನಾಗಿರ್ಲಿ, ನಾರಾಯಣನಾಗಿರ್ಲಿ, ವೆಂಕಟೇಶ್ವರನಾಗಿರ್ಲಿ, ಒಬ್ಬನೇ ದೇವ. ಅವನು ಎಲ್ಲಾ ಕಡೆನೂ ಇದ್ದಾನೆ. ಹೌದು. ಆ ಊರಿನಲ್ಲಿಯೂ ಇದ್ದಾನೆ, ಹ್ಮ್ ಹಂಪಿಯಲ್ಲೂ ಇದ್ದಾನೆ, ಮೇಲುಕೋಟೆಯಲ್ಲೂ ಇದ್ದಾನೆ, ತಿರುಪತಿಯಲ್ಲೂ ಇದ್ದಾನೆ. ಅಲ್ಲಿಯೂ ಭಕ್ತಿಯಿಂದ ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ಅವನು ಕಾಪಾಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಸಾಕು. ಈ ಪ್ರಸಿದ್ಧಿ ಮಾಡ್ಕೋಬೇಕು ಅಥವಾ ಎಲ್ಲರ ಎದುರುಗಡೆ ನಮ್ದು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಭಾವನೆಗಳೇನ್ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಖಂಡಿತ ಒಳ್ಳೆ ಮಾತು ಶೆಲುವಪಿಳ್ಳ ಅಯ್ಯಂಗಾರ್ ಅವರೇ, ಧನ್ಯವಾದ ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ. ಈಗ ರಾಜೇಶ್ ಅಂತ ಈ ದೇವಸ್ಥಾನದ ಬಸವನ ದೇವಸ್ಥಾನದ ಭಕ್ತ ರಾಜೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಅವರೇ, ಇಲ್ಲಿ ಭಸ್ಮ ಈಗ ದೇವಸ್ಥಾನದ ಸುತ್ತ ಭಸ್ಮ ಕಾಣಿಸ್ಕೊಂಡಿರುವಂತದ್ದು ಭಾರಿ ಚರ್ಚೆಗೆ ನಿಮ್ಮ ಪ್ರದೇಶದಲ್ಲಿ ಕಾರಣ ಆಗ್ತಾ ಇದೆ. ನೀವೇನ್ ಹೇಳ್ತೀರಾ? ಹೌದು ಸರ್, ನಮ್ಮ ಪ್ರಕಾರ ಇದು ದೇವರೇ ಮಾಡಿರೋದಂತ. ಯಾಕೆ? ಅದು ಕುಕ್ಕೆ ಸುಬ್ರಹ್ಮಣ್ಯದಿಂದ 3 ಕಿಲೋಮೀಟರ್ ದೂರದಲ್ಲಿ ಇದೆ ಇದು. ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಇದು ಆವಾಗ ಯಾವಾಗ ಕೊಟ್ಟರು ನೀವು ಸುಬ್ರಹ್ಮಣ್ಯದಿಂದ 10 ಕಿಲೋಮೀಟರ್ ದೂರ ಟ್ರೈನ್ ಇಲ್ಲ, 3 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ. ಓಕೆ. ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು ಹೈವೇ ಮಧ್ಯದಲ್ಲಿ ಸ್ವಲ್ಪ ಒಂದು 100 ಮೀಟರ್ ಒಳಗಡೆ ಇದೆ ಅಷ್ಟೇ. ಇದು ನಾವು 1 ವರ್ಷದಿಂದ ಇಲ್ಲಿ ರಾತ್ರಿ ವಾರದಲ್ಲಿ 2 ದಿವಸ ಕೆಲಸ ಮಾಡ್ತಾ ಇದ್ದೀವಿ. ಇದು ಭಸ್ಮ ಬಿದ್ದಿರೋದು ಮೊನ್ನೆ ಶನಿವಾರ ಬೆಳಗಿನ ಜಾವ 3:30 4:00 ಒಳಗೆ. ಎಸ್, ಧನ್ಯವಾದ ರಾಜೇಶ್. ತಮ್ಮ ಪ್ರಕಾರ ಇದು ದೇವರು ಮಾಡಿರುವಂತಹ ಪವಾಡ ಅಂತ. ನೋಡೋಣ ಈ ಬೇರೆಯವರು ಏನು ಹೇಳ್ತಾರೆ ಅಂತ. ಧನ್ಯವಾದ ತಾವು ಕಾಲ್ ಮಾಡಿದ್ದಕ್ಕಾಗಿ. ಈಗ ಶಿವನಗೌಡ ಇದ್ದಾರೆ, ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಶಿವನಗೌಡ ಅವರು. ಶಿವನಗೌಡ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವಾಗ ಆಗಿರುವಂಥದ್ದು, ಯಾಕೆ ಈ ರೀತಿ ಆಗಿದೆ, ತಮ್ಮ ಅಭಿಪ್ರಾಯ ಏನು? ಶಿವನಗೌಡ ಅವರೇ. ಹಲೋ. ಶಿವನಗೌಡ ಅವರೇ, ಯಾಕೆ ಈ ರೀತಿ ಆಗಿದೆ, ತಾವೇನು ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ? ಹೇಳ್ಬೇಕಾ? ಹೌದು. ಅದು ನಾವು ಯಾವಾಗಲೂ ಬೆಳಿಗ್ಗೆ ಒಂದು ಇಲ್ಲಿ ದೇವಸ್ಥಾನದಲ್ಲಿ ಕೈ ಮುಗಿದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಸರ್. ಕೆಲಸ ಆಗ್ತಾ ಇದೆ. ನಾವು ಶನಿವಾರ ಬೆಳಿಗ್ಗೆ 3 ಗಂಟೆ 4:30 ಗಂಟೆ ಒಳಗೆ ಇಲ್ಲಿ ಕೊಂಬು ವಾದ್ಯ ಎಲ್ಲ ಕೇಳಿ, ಮಣಿ ಎಲ್ಲ ಕೇಳಿ ದೊಡ್ಡದೊಂದು ಶಬ್ದ ಆಗಿದೆ ಅಂತೆ. ನಾನು ಕೇಳಿಲ್ಲ. ಏನ್ ಸರ್? ಯಾರು ಕೇಳಿಸ್ಕೊಂಡಿದ್ದಾರೆ ಅದನ್ನ? ಅಲ್ಲಿ ಹತ್ತಿರ ಪಕ್ಕದವರು, ದೂರದವರಿಗೆಲ್ಲ ಸೌಂಡ್ ಕೇಳಿದೆ ಅಂತ. ಅದು ಅದು ಬೆಳಿಗ್ಗೆ ಬಂದು ನೋಡುವಾಗ ಬಾಲಾಲಯ ಮಾಡಿದ ಗುಡಿಯ ಸುತ್ತ ಭಸ್ಮ ಹಾಕಿದೆ, ಚೆಲ್ಲಿ ಆಗಿದೆ. ಅಲ್ಲಿಂದ ಸ್ಟ್ರೈಟ್ ಬಂದು ನಾಗನ ಬಾಲಾಲಯ ಇಟ್ಟಿದ್ದೇವೆ ಅಲ್ಲಿವರೆಗೆ ಬಂತು. ಅಲ್ಲಿಂದ ಸ್ಟ್ರೈಟ್ ಹೊಸ ಗರ್ಭಗುಡಿಗೆ ಹೋಗಿ ಅಲ್ಲಿ ಭಸ್ಮ ಹಾಕಿ ಅಥವಾ ಗರ್ಭಗುಡಿ ಸುತ್ತಕ್ಕೆ ಹಾಕಿದ್ದಾರೆ. ಬೆಳಿಗ್ಗೆ ಬಂದದು. ಏನ್ ಸರ್? ಯಾರು ಹಾಕಿರೋದು? ಯಾರು ಅಂತ ನಮಗೆ ಗೊತ್ತಾಗಲ್ಲ. ದೈವಲೀಲೆಯೋ ಅಲ್ಲ ಏನಾದ್ರೂ ಉಂಟು ಅಂದ್ರೆ ವಿಷಯ ನಮಗೇನು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಅದು ನಿಮಗೆ ಗೊತ್ತಿಲ್ಲ? ನಮಗೆ ಗೊತ್ತಿಲ್ಲ ಅದು. ಅಂದ್ರೆ ನಾವು ತಿಳ್ಕೊಂಡದ್ದು ದೈವಲೀಲೆ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟು ಹೋಗಿದೆ. ನಾವು ದಿವಸ ಹೋಗಿ ದೇವ್ರ ಹತ್ರ ಪ್ರಾರ್ಥಿಸ್ತೇವೆ, ಏನೋ ಮುಂದರ್ಸಪ್ಪ ದೇವಸ್ಥಾನವನ್ನು. ನಾವು ಆ ರೀತಿಯಲ್ಲಿ ಅದು ದೈವಲೀಲೆ ಅಂತ ನಾವು ತಿಳ್ಕೊಂಡದ್ದು. ಓಕೆ. ಯಾರಾದ್ರೂ ಕೇಳಿದ್ರ ನೀವು ಈಗ ಧರ್ಮಶಾಸ್ತ್ರ ತಿಳ್ಕೊಂಡವ್ರ ಹತ್ರ ಯಾರತ್ರನಾದ್ರೂ ಕೇಳಿದ್ರಾ ಯಾಕೆ ಈ ತರ ಆಗಿದೆ ಅಂತ ಹೇಳಿ? ಹೇಳಿದೆ ಸರ್. ಆದ್ರೆ ನಮಗೆ ಪ್ರಶ್ನೆ ಕೇಳಿದ್ವಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ, ಅದು ದೇವರದ್ದೇ ಏನೋ ಇದಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದೇನ್ ಮಾಡ್ಬೇಕು ಅಂತಿದ್ದೀರಿ ಹಾಗಾದ್ರೆ? ಏನ್ ಸರ್? ಈಗ ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಿ ಹಾಗಾದ್ರೆ? ಮುಂದೆ ಇಲ್ಲ ಸರ್, ನಾವು ಇಲ್ಲಿ ಚಿಂತನೆ ಮಾಡಿದವ್ರ ಹತ್ರ ಕೇಳಿ ಮುಂದರ್ಸ್ತಾ ಇದ್ದೇವೆ ನಾವು. ಮೊದಲು ಚಿಂತನೆ ಮಾಡಿ ಎಲ್ಲ ಮಾಡಿ ದೇವಸ್ಥಾನ ಹೇಗೆ ಕಟ್ಬೇಕು, ಯಾರು ದೇವರಿದ್ದಾರೆ, ಹೇಗೆ ಹೋಗ್ಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೇವಲ್ಲ, ಅವ್ರ ಹತ್ರ ತಿಳ್ಕೊಂಡು ನಾವು ಮುಂದರ್ಸ್ತೇವೆ. ಧನ್ಯವಾದ ಶಿವನಗೌಡ ಅವರೇ, ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ. ಇದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶಿವನಗೌಡ ಅವರ ಮಾತು. ಒಟ್ಟಿನಲ್ಲಿ ಈ ಭಸ್ಮದ ವಿಚಾರ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಂತೂ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಒಂದಷ್ಟು ಜನ ಇದನ್ನ ಪವಾಡ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ಇದನ್ನ ನೇರವಾಗಿ ನಾವು ನೋಡ್ಬೋದು, ಯಾರೋ ಕೈಯಲ್ಲಿ ಪೌಡರ್ನ ಎಳೆದು ಹೋಗಿದ್ದಾರೆ, ಯಾವ ರೀತಿ ಪವಾಡ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೆಲ ವಿಚಾರವಾದಿಗಳು ಅಲ್ಲಿ ಹೇಳ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಯಾವ ರೀತಿ ಭಸ್ಮ ಅಲ್ಲಿ ಬಿದ್ದಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.
ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕುಲ್ಕುಂದದ ಬಸವನ ಮೂಲೆಯ ಬಸವೇಶ್ವರ ದೇವಸ್ಥಾನದ ಸುತ್ತ ಈ ರೀತಿಯಾಗಿ ವಿಭೂತಿಯ ಭಸ್ಮ ಕಾಣಿಸ್ಕೊಂಡಿರುವಂಥದ್ದು. ಈ ವಿಭೂತಿಯ ಭಸ್ಮದಿಂದ ಸಾಕಷ್ಟು ಸುಗಂಧ ಕೂಡ ಅಂದರೆ ಸಾಕಷ್ಟು ಪರಿಮಳ ಕೂಡ ಬರ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಈಗ ದೇವಸ್ಥಾನದ ಅರ್ಚಕ ಗೋಪಾಲಕೃಷ್ಣ ಭಟ್ ಅವರು ಸಂಪರ್ಕದಲ್ಲಿದ್ದಾರೆ. ಗೋಪಾಲಕೃಷ್ಣ ಭಟ್ ಅವರೇ, ಈ ವಿಭೂತಿಯ ಘಟನೆಯ ಬಗ್ಗೆ ತಾವೇನು ಹೇಳ್ತೀರಾ? ವಿಭೂತಿ ಬಗ್ಗೆ ಪ್ರತ್ಯೇಕ ಹೇಳುವಂಥದ್ದೇನಿಲ್ಲ. ನಾವು ಪೂಜೆಗೆ ಹೋಗುವಾಗ ಬೆಳಗಿನ ಜಾವ ಅಲ್ಲಿ ಅಗೋಚರವಾಗಿ ಪೂಜೆ ಗಂಟಾಮಣಿಗಳು ಇತ್ಯಾದಿ ಕೇಳಿಸ್ತ ಅಂತ ಹೇಳಿ ಸ್ಥಳೀಯರು ಹೇಳಿದ್ರು. ಹಾಗೆ ನಾವು ಹೋಗುವಾಗ ಇದ್ದದ್ದು ಹೌದು. ಹಾಗೆ ಅದಕ್ಕೆ ಬಾರಿ ಸ್ಮೆಲ್ಲು ಇತ್ಯಾದಿ ಇತ್ತು ಆ ಭಸ್ಮಕ್ಕೆ. ದೇವಸ್ಥಾನ ಸುತ್ತ ಭಸ್ಮ ಹಾಕಿ ಖಂಡಿತ ಪರಿಮಳ ಬರುತ್ತೆ. ಹೌದು ಹೌದು. ಆ ನಾಗನಕಟ್ಟೆವರೆಗೆ ಹೋಗಿ ಅಲ್ಲಿಂದ ಈಗ ಹೊಸ ಗುಡಿ ಕೆಲಸ ಆಗ್ತಾ ಉಂಟು, ಅದರ ಸುತ್ತ ಕೂಡ ಇತ್ತು. ನೀವು ಎಷ್ಟು ವರ್ಷಗಳಿಂದ ಅಲ್ಲಿ ಅರ್ಚಕರ ಕೆಲಸ ಮಾಡ್ತಿದ್ದೀರಾ ಗೋಪಾಲಕೃಷ್ಣ ಭಟ್ ಅವರೇ? ಇಲ್ಲ, ನಾನು ಇವಾಗ ಒಂದು 4 ತಿಂಗಳಿಂದ. 4 ತಿಂಗಳಿಂದ? ಹೌದು. ನಿಮಗೆ ಅದನ್ನ ಆ ವಿಭೂತಿ ನೋಡಿದಾಗ, ಭಸ್ಮ ನೋಡಿದಾಗ ನಿಮಗೇನು ಅನಿಸ್ತು? ಯಾರೋ ಇದನ್ನ ಎಳೆದು ಹೋಗಿದ್ದಾರೆ ಅಂತ ಅನಿಸ್ತಾ ನಿಮ್ಮ ಕಣ್ಣಲ್ಲಿ ನೋಡಿದಾಗ, ಅಥವಾ ಏನು ಅನಿಸ್ತು ನಿಮಗೆ? ನನ್ನ ಮಟ್ಟಿಗೆ ಎಳೆದು ಹೋದ ರೀತಿಯಲ್ಲಿ ಇಲ್ಲ ಅದು. ಯಾಕಂದ್ರೆ ಈಗ ಮನುಷ್ಯ ಕೈಯಿಂದ ಎಳೆದಾದ್ರೆ ಒಂಥರ ನಮಗೊಂದು ಗೊತ್ತಾಗ್ತದೆ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಇತ್ಯಾದಿ ಗೊತ್ತಾಗ್ಬೇಕಲ್ಲ. ಇಲ್ಲಿಲ್ವಾ ಅದು? ಇಲ್ಲ ಇಲ್ಲ. ಸೊ ಏನಕ್ಕೆ ಹಿಂಗಾಗಿದೆ ಗೋಪಾಲಕೃಷ್ಣ ಭಟ್ ಅವರೇ? ಅದು ನಾನು ಹೇಳುವ ಮಟ್ಟಿಗೆ ಕಾರ್ಣಿಕೆ ಇರ್ಬೇಕಷ್ಟೇ ಹೊರತು ಬೇರೆ ಮನುಷ್ಯ ಮಾಡಿದಂತ ಇದಲ್ಲ. ಒಂದು ವೇಳೆ ಈಗ ಲೈನ್ ಆದ್ರೂ ಮನುಷ್ಯ ಎಳೆದ್ರು ಕೂಡ ಈ ಶಂಕ ಜಾಗಟೆ ಇತ್ಯಾದಿಗಳು ಒಂದೇ ಟೈಮ್ಗೆ ಒಂದು 10 ಜನ ಆದ್ರೂ ಬೇಕು ಅಷ್ಟಕ್ಕೆ ಇದು ಮಾಡ್ಬೇಕಿದ್ರೆ. ಆದ್ರಿಂದ ಮನುಷ್ಯ ಮಾಡಿದ್ದಲ್ಲ ಅಂತ ಹೇಳ್ಬೇಕಷ್ಟೇ. ಓಕೆ. ದೇವಸ್ಥಾನದ ಒಳಗಿಂದನೂ ಅದನ್ನ ಹೇಳ್ಕೊಂಡು ಹೋಗಿದ್ದಾರಾ ಅಥವಾ ಹೊರಗಡೆಯಿಂದ ಮಾತ್ರ ಇದೆಯಾ? ಒಳಗಿಂದ ಇಲ್ಲ, ಅಂದ್ರೆ ದೇವಸ್ಥಾನದ ಬಾಗಿಲು ದ್ವಾರ ಉಂಟಲ್ಲ, ದ್ವಾರದಿಂದ ಕೆಳಗಿಳಿದು ಸುತ್ತ ಬಂದು ಹೋಗಿದಂತದ್ದು. ಪವಾಡ ಅಂತ ಆದ್ರೆ ಬಾಗಿಲು ಒಳಗಡೆ ಇರ್ಬೇಕಾಗಿತ್ತಲ್ಲ ಗೋಪಾಲಕೃಷ್ಣ ಭಟ್ ಅವರೇ? ಒಳಗಡೆ ಇರ್ಬೇಕಿತ್ತು, ಆದ್ರೆ ಹೇಳಿಕ್ಕೆ ಬರೋದಿಲ್ಲ. ಎಸ್, ಇದು ಧನ್ಯವಾದ ಗೋಪಾಲಕೃಷ್ಣ ಭಟ್ ಅವರೇ. ಇದು ಬಸವೇಶ್ವರ ದೇವಸ್ಥಾನದ ಅರ್ಚಕರಾಗಿರುವಂತಹ ಗೋಪಾಲಕೃಷ್ಣ ಭಟ್ ಅವರ ಪ್ರತಿಕ್ರಿಯೆ. ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಭಾವನೆ ಇರುವಂಥವರು ಇದನ್ನು ಪವಾಡ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವರ ಕಣ್ಣಿಗೆ ಇದು ಕೈಯಲ್ಲಿ ಎಳೆದಿರುವಂತಹ ಗೆರೆ ರೀತಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಅಂತಿಮವಾಗಿ ಕಾಡುವಂತಹ ಪ್ರಶ್ನೆ, ಜನ ಮರುಳೋ ಜಾತ್ರೆ ಮರುಳ ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಕುಲ್ಕುಂದದಲ್ಲಿ ಆಗಿರುವಂತಹ ಘಟನೆ ಇದು. ದೇವಸ್ಥಾನದ ಸುತ್ತ ವಿಭೂತಿಯ ಗೆರೆಯನ್ನ ಎಳೆದಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇದು ಆ ಭಾಗದಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣವಾಗ್ತಿರುವಂತಹ ವಿಚಾರ.